ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ ಸ್ತ್ರೀ ಪುರುಷ ವಶೀಕರಣದ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಪ್ರತಿಯೊಂದು ವಿಡಿಯೋವಲ್ಲೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ನೀವು ಎಲ್ಲೇ ಹೋಗಿ ನೇರ ಹೋಗಿ. ಎಲ್ಲೋ ಕುತ್ಕೊಂಡು ನೀವು ಫೋಟೋ ಕಳಿಸಿ ಗುರುಗಳೇ ನಮ್ಗೆ ಹಂಗಾಯ್ತು, ನಮ್ಗೆ ಮೋಸ ಮಾಡಿದ್ರು, ಫೋಟೋದ ಮೇಲೆ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ಮಾಡೋದಕ್ಕಾಗಲ್ಲ. ನೀವೆಲ್ಲೇ ಹೋಗಿ ನೇರ ಹೋಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಫಸ್ಟಿಗೆ ಕೇಳ್ಕೊಂಡು ಅದಾದ ನಂತರ ಪ್ರಯೋಗ ಮಾಡಿಸಿ. ಪ್ರಯೋಗ ಮಾಡುವಂತ ಟೈಮಲ್ಲಿ ನೀವು ಹತ್ರದಲ್ಲಿದ್ದು ಸಂಕಲ್ಪ ಮಾಡಿ ನಿಮ್ಮ ಒಂದು ಸಮ್ಮುಖದಲ್ಲಿ ಏನು ನಿಮ್ಮ ಎದುರುಗಡೆ ಕೂತ್ಕೊಂಡು ಕೆಲಸ ಮಾಡಿದ್ರೆ 100% ಅದು ಕೆಲಸದ ಲಕ್ಷಣ. ಸುಮ್ಮನೆ ನೀವೆಲ್ಲೋ ಕೂತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಅದು ಕೆಲಸ ಅಲ್ಲ. ನೀವೆಲ್ಲೇ ಹೋಗಿ ನೇರ ಹೋಗಿ. ನೋಡಿ, ನಾನು ನಿಮ್ಗೆ ಇವಾಗ ವಶೀಕರಣಕ್ಕೆ ಬೇಕಾಗಿರತಕ್ಕಂಥ ಒಂದು ಗಿಡಮೂಲಿಕೆ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಇದ್ರ ಹೆಸರು ಮದಾಮಯಿ ಅಂತೇಳಿ. ಇದು ಸಾಮಾನ್ಯವಾಗಿ ಎಲ್ಲಂದ್ರಲ್ಲಿ ಸಿಗಲ್ಲ. ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಗಿಡಮೂಲಿಕೆ ಇದು. ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಎಷ್ಟೇ ವರ್ಷ ಆಗಿರ್ಲಿ, ನಿಮ್ಮಿಂದ ಎಷ್ಟೇ ದೂರದಲ್ಲಿರ್ಲಿ, ನಿಮ್ಮ ಹತ್ರ ಎಂಥದ್ದೇ ಜಗಳ ಮಾಡ್ಕೊಂಡು ದೂರ ಆಗಿರ್ಲಿ, ಅವ್ರನ್ನ ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡೋದಾಗಿರ್ಬೋದು, ವಶೀಕರಣ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದರಲ್ಲಿ ನಾವು ಯಾರನ್ನಾದ್ರೂ ವಶೀಕರಣ ಮಾಡ್ಕೊಂಡದ್ದೇ ಆದ್ರೆ ಬಿಟ್ಟೋಗ್ತಕ್ಕಂಥ ಒಂದು ಚಾನ್ಸಸ್ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಇದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತದೆ. ಇದನ್ನ ಸಾಮಾನ್ಯವಾಗಿ ನೋಡಿ, ಇದ್ರ ಬೇರ್ನ ಒಂದು ನಮ್ಮ ಮೈನ್ ಕೊಳೆಲೋ ಅಥವಾ ಮೈನ್ ಬೇವರಲ್ಲೋ ತೇದು ನಾವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿದೀವಿ ಅವ್ರ ಹೊಟ್ಟೆಯಲ್ಲಿ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ಇದು ಮಾಡ್ದ ಒಂದ್ 3-4 ದಿನಕ್ಕೆ ಫಲಿತಾಂಶ ಕೊಡ್ತದೆ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಅವ್ರ ಫೋಟೋದ ಮೇಲೆ ಆಗಿರ್ಬೋದು, ಅಥವಾ ಅವ್ರ ತಲೆ ಕೂದಲು, ಕಾಲಜ್ಜೆ ಮಣ್ಣು, ಬಟ್ಟೆ, ಯಾವ್ದಾದ್ರೂ ವಸ್ತು ಮೇಲೆ ಬಳಕೆ ಮಾಡಿ ಪ್ರಯೋಗ ಮಾಡಿ, ಇದನ್ನ ಪ್ರಯೋಗ ಮಾಡ್ಬೇಕಾದ್ರೆ ಇದಕ್ಕೆ ಆದಂತ ಒಂದು ಟೈಮ್ ಇರ್ತದೆ. ಆ ಟೈಮಲ್ಲಿ ಪ್ರಯೋಗ ಮಾಡಬೇಕು. ಇದನ್ನ ಮಂತ್ರ, ತಂತ್ರ, ಕುತಂತ್ರ 3 ವಿದ್ಯೆನೂ ಕರೆಕ್ಟ್ ಆಗಿ ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಪಾಲಿಸಿದ್ರೆ ಖಂಡಿತವಾಗ್ಲೂ 100% ರಿಸಲ್ಟ್ ಕೊಡ್ತದೆ ಪಕ್ಕ. ಯಾಕಂತಂದ್ರೆ ಪ್ರತಿನಿತ್ಯ ಇದರಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನೋಡ್ತಾ ಇರ್ತೀವಿ. ಯಾವ್ದ್ರಲ್ಲಿ ಏನ್ ಕೆಲಸ ಮಾಡ್ತದೆ, ಏನ್ ಪವರ್ ಇರ್ತದೆ. ಮದಾಮಯಿ ನೋಡಿ, ಇದ್ರ ಹೆಸರಲ್ಲೇ ಮದಾಮಯಿ ಅಂತ ಇದೆ. ಅಷ್ಟು ಪವರ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಇದು ತುಂಬಾ ಒಂದು ಏನು ರಾಮ ಬಾಣ ಇದ್ದಂಗೆ ಇದು. ಇದು ಎಲ್ಲಂದ್ರಲ್ಲಿ ಸಿಗಲ್ಲ. ಸಿಕ್ಕಿದ್ರೆ ಅದು ಸೂಕ್ತವಾದಂತ ರೀತಿಯಲ್ಲಿ ತರಬೇಕು. ಒಳ್ಳೆ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ಕರೆಕ್ಟ್ ಆದಂತ ರೀತಿಯಲ್ಲಿ ತಂದು ಅದನ್ನ ಒಂದು ಪೂಜೆ ಪುನಸ್ಕಾರ ಮಾಡಿ ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಕೊಟ್ಟು ಅದನ್ನ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡು ನಾವು ಬಳಕೆ ಮಾಡೋದೇ ಆದ್ರೆ 100% ಕೆಲಸ ಮಾಡ್ತದೆ. ಅವ್ರು ಎಷ್ಟೇ ಒಂದು ದ್ವೇಷಿಸ್ತಾ ಇರ್ಲಿ, ಎಲ್ಲೇ ಇರ್ಲಿ, ಅವ್ರನ್ನ ಆಟೋಮೆಟಿಕಲ್ ಆಕರ್ಷಣೆ ಮಾಡಿ ಅದನ್ನ ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು ಇದರಲ್ಲಿ ಪವರ್ಫುಲ್, ಅಷ್ಟು ಪವರ್ಫುಲ್ ಇದೆ. ಅವ್ರು ಯಾರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಎಷ್ಟೇ ದೂರದಲ್ಲಿರ್ಲಿ, ಅವರ ಒಂದು ವಸ್ತು ನಿಮ್ಮ ಹತ್ರ ಇದ್ರೆ ಆ ವಸ್ತು ಮೇಲೆ ಇದನ್ನಿಟ್ಟು ಪ್ರಯೋಗ ಮಾಡದ್ದೇ ಆದ್ರೆ ಇದರಲ್ಲಿ ವಶ ಆಗದಿದ್ದಂತ ಕೆಲಸನೇ ಇಲ್ಲ. ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ನೀವು ಎಲ್ಲೆಲ್ಲೋ ಹೋಗಿ ಮಾಡಿಸಿದ್ದೀರಾ, ಕೆಲಸ ಫೈಲೂರ್ ಆಗಿರ್ತದೆ, ಕೆಲಸ ಆಗಿರೋದಿಲ್ಲ, ಯಾವುದೋ ಕಾರಣಾಂತರದಿಂದ ನಿಂತೋಗಿರ್ತದೆ, ಅಥವಾ ಹೋದಂತ ಕಡೆ ಇದನ್ನ ಆಕರ್ಷಣೆ ಮಾಡ್ಕೊಳ್ಳೋದು ಅಷ್ಟೇ. ಜನಾಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಇದು ಬರೀ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಅಷ್ಟರ ಮಟ್ಟಿಗೆ ಜನಾಕರ್ಷಣೆ ಮಾಡ್ಕೊಡ್ತದೆ ಇದು. ಮದಾಮಯಿ ಅಂತ ಹೆಸರು. ಇದು ಯಾವ ರೀತಿಯಲ್ಲಿ ಅಂಬು ತರ ಸುತ್ತಕೊಂಡಿದೆ ಅದೇ ರೀತಿ ಆಕರ್ಷಣೆಗಾಗಿರ್ಬೋದು, ವಶೀಕರಣಕ್ಕಾಗಿರ್ಬೋದು ಸುತ್ತಕೊತದೆ. ಇದು ಸುತ್ತಕೊಂಡ ಮೇಲೆ ಬಿಡಿಸ್ತಕ್ಕಂಥದ್ದೇ ಬರಲ್ಲ ಇಲ್ಲಿ. ಈಗ ಯಾರನ್ನಾರು ಸಾಮಾನ್ಯವಾಗಿ ನಾವು ಇದ್ರ ಮೇಲೆ ವಶೀಕರಣದ ಪ್ರಯೋಗ ಮಾಡಿ ವಶೀಕರಣ ಮಾಡ್ಕೊಂಡಿದ್ದೆ ಆದ್ರೆ ಅದನ್ನ ಕಟ್ ಮಾಡ್ತಕ್ಕಂಥ ವಿದ್ಯೆ ಬರೋದೇ ಇಲ್ಲ, ಚಾನ್ಸ್ ಇರಲ್ಲ. ತುಂಬಾ ಲಾಂಗ್ ಟೈಮ್ ಇರ್ತದೆ ಇದು, ಆಯ್ತಾ. ಇದು ಕೊನೆ ಪಕ್ಷ ಇದ್ರಲ್ಲಿ ಮಧ್ಯದಲ್ಲಿ ಯಾರು ಏನು ತೊಂದರೆ ಮಾಡ್ಲಿಲ್ಲ ಅಂತಂದ್ರೆ ವಶೀಕರಣ ಮಾಡ್ಕೊಂಡಿರೋ ವ್ಯಕ್ತಿ ಕೊನೆ ಮಟ್ಟಕ್ಕೆ ನಿಮ್ ಜೊತೆಲಿ ಇರೋ ತನಕನೂ ಇರ್ತದೆ. ಅಷ್ಟು ಪವರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇದರ ಹೆಸರು ಮದಾಮಯಿ ಅಂತೇಳಿ. ಯಾವುದೇ ಮಾಡ್ಬೇಕಾದ್ರೂ ಸೂಕ್ತವಾಗಿ ತಿಳ್ಕೊಂಡು ಮಾಡಿ. ವಶೀಕರಣ ಅಂತಂದ್ರೆ ನೀವು ಯಾವ್ದಾವ್ದೋ ಒಂದು ಕೆಟ್ಟ ವಿಚಾರಕ್ಕೆಲ್ಲ ವಶೀಕರಣ ಮಾಡ್ಕೊಂಡು ತಕ್ಷಣದಲ್ಲಿ ಬಿಟ್ಬಿಡ್ಬೇಕು, ದೂರ ಮಾಡ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಇದರಲ್ಲಿ ವಶೀಕರಣ ಮಾಡಿ ಬಿಡತಕ್ಕಂಥ ಸಂದರ್ಭ ಬಂದಾಗ ಇದು ಉಲ್ಟಾ ಏನಾದ್ರು ಹೊಡೆದ್ರೆ ನಿಮ್ಗೇನೆ ಸಮಸ್ಯೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳೇ ಜಾಸ್ತಿ ಇರ್ತದೆ.
ಯಾಕಂತಂದ್ರೆ ನೀವು ಯಾರನ್ನ ಆಕರ್ಷಣೆ ವಶೀಕರಣ ಮಾಡ್ಕೊಂಡಿದ್ರ ಆ ವ್ಯಕ್ತಿಯನ್ನ ನೀವು ದೂರ ಮಾಡೋದಕ್ಕೆ ಹೋದಾಗ ವಶೀಕರಣ ಆಗಿರತಕ್ಕಂಥ ವ್ಯಕ್ತಿಯಿಂದ ನಿಮಗ್ ಸಹ ತೊಂದರೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚು. ಯಾಕಂತಂದ್ರೆ ನೀವು ಅವ್ರನ್ನ ಬಿಟ್ಟರು ಕೂಡ ಅವ್ರು ನಿಮ್ಮನ್ನ ಬಿಡಲ್ಲ. ಆ ಮಟ್ಟಿಗೆ ಇದು ಕೆಲಸ ಮಾಡ್ಬಿಡ್ತದೆ. ವಶೀಕರಣಕ್ಕಂತೂ ರಾಮಬಾಣವ ಕೆಲಸ ಮಾಡ್ತದೆ. ನಮಸ್ಕಾರ, ಒಳ್ಳೇದಾಗ್ಲಿ. ಸೂಕ್ತವಾದಂತ ರೀತಿಯಲ್ಲಿ ನೋಡ್ಕೊಂಡು ವಶೀಕರಣ ಮಾಡೋದೇ ಆದ್ರೆ 100% ಕೆಲಸ ಆಗ್ತದೆ. ಒಳ್ಳೇದಾಗ್ಲಿ.